ಕಾಲ ಶಬ್ದದ ಅರ್ಥವನ್ನು ಹೀಗೆ ಹೇಳ್ತಾರೆ. ಕಾಲ ಶಬ್ದ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ಧರ್ಮವಾಚಿ. ಕಲಬಂಧನೆ ಕಲಛೇದನೆ ಕಲಜ್ಞಾನೆ ಕಲಕಾಮಧೇನು ಇತಿ ಪಠಂತೆ. ಪ್ರಸಿದ್ಧಶ್ಚ ಸಹ ಶಬ್ದ ಭಗವತಿ. ಗೀತಾಭಾಷ್ಯ 11ನೇ ಅಧ್ಯಾಯ 32ನೇ ಶ್ಲೋಕ. ಈ ಕಾಲಶಬ್ದ ಕಲ ಧಾತುವಿನಿಂದ ನಿಷ್ಪನ್ನ ಆಗಿದೆ. ಅದಕ್ಕೆ ಬಂಧಿಸುವುದು, ನಾಶ ಮಾಡುವುದು, ಜ್ಞಾನ ಉಳ್ಳವನಾಗಿರುವುದು, ಜ್ಞಾನ ಕೊಡುವುದು ಇತ್ಯಾದಿ ಎಲ್ಲ ಅರ್ಥಗಳು ಕೂಡ ಇವೆ. ಅದು ಈ ಕಾಮಧೇನು ಎಲ್ಲವನ್ನೂ ಹೇಗೆ ಕೊಡ್ತದೋ ಅದರಂತೆ ಕಲಧಾತು ಕೂಡ ಎಲ್ಲವನ್ನೂ ಕೊಡಬಲ್ಲಂಥ, ಎಲ್ಲ ಅರ್ಥಗಳನ್ನು ಹೇಳಬಲ್ಲಂಥ ಒಂದು ವಿಶಿಷ್ಟವಾದಂಥ ಶಬ್ದ. ಅದೇ ಭಾಗದ ಗೀತಾ ತಾತ್ಪರ್ಯದಲ್ಲಿ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ, ಪೂರ್ಣವಾದ ಗುಣಗಳುಳ್ಳವನಾದ್ದರಿಂದ ಭಗವಂತನನ್ನು ಕಾಲ ಅಂತ ಹೇಳ್ತಾರೆ. ಅಥವಾ ಅವನೇ ಜಗತ್ತನ್ನು ಸಂಹರಿಸುವುದರಿಂದ, ಎಲ್ಲವನ್ನು ತಿಳಿಯುವುದರಿಂದ, ಎಲ್ಲವನ್ನು ಭಯಪಡಿಸಿ ಓಡಿಸುವುದರಿಂದ ಅವನಿಗೆ ಕಾಲ ಅನ್ನುವ ಶಬ್ದವಾಚ್ಯತ್ವ ಇದೆ. ಗೀತಾ ತಾತ್ಪರ್ಯ 10ನೇ ಅಧ್ಯಾಯದ 21ನೇ ಶ್ಲೋಕ. ಅಲ್ಲಿ ಉದ್ಧತವಾದಂಥ ಒಂದು ಗೀತಾ ತಾತ್ಪರ್ಯದ ಶ್ಲೋಕ ಅದು. ವಸ್ತುತಃ ಕಾಲ ಕಲಯತಾಮಹಂ ಅಂತ 10ನೇ ಅಧ್ಯಾಯದ 30ನೇ ಶ್ಲೋಕ ಅಲ್ಲಿ ಬರುವಂಥ ಶಬ್ದ. ಕಾಲ ಆಕರಣಾತ್, ಜ್ಞಾನ ಸ್ವರೂಪನಾದ್ದರಿಂದ ಆತನನ್ನ ಕಾಲ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ 10, 11, 30 ವಿಷ್ಣು ಸರ್ವಗುಣೋದ್ರೇಕಾತ್ ಕಾಲ ಇತ್ಯಭಿಧೇಯತೆ. ಸರ್ವಗುಣ ಸ್ವರೂಪನಾದ್ರಿಂದ ಅವನನ್ನ ಕಾಲ ಅಂತ ಹೇಳಿದ ಭಾಗ ಇದೆ. ಭಾಗವತ ತಾತ್ಪರ್ಯದಲ್ಲಿಯೇ 5, 7, 13 ಕಾಲ ಸರ್ವನಿಯಂತ್ರತ್ವಾತ್, ಎಲ್ಲರನ್ನೂ ನಿಯಂತ್ರಿಸುವುದರಿಂದ ಅವನಿಗೆ ಕಾಲ ಶಬ್ದವಾಚ್ಯತ್ವ ಇದೆ.